ಒಂದು ಕಡೆ ಮಾರ್ಕೆಟ್ ಕಟ್ತಾರೆ ಮಾಡ್ತಾರೆ, ರೈತರು ಹೋಗುವಂಗಿಲ್ಲ, ರೈತ ಸಂಪರ್ಕ ಇರೋದಿಲ್ಲ, ಎಲ್ಲೇ ಜನಕ್ಕೆ ಸಂಪರ್ಕ ಸಿಗುವಂಥದ್ದು ಯಾರು ಮಾಡೋಕ್ಕೆ ಹೋದ್ರೆ ಅಲ್ಲಿ ಆಗೋದಿಲ್ಲ, ಸಹಜವಾಗಿ ಆಗಿದ್ದಂತೆ ಇರ್ತಾವೆ ಮಾರ್ಕೆಟ್ಗಳು. ಅದಕ್ಕೆ ಪ್ರತಿ ರೈತಗೂ ಅವನ ಹಳ್ಳಿಯಲ್ಲೇ ಮಾರ್ಕೆಟ್ ಮಾಡುವಂಥ ವಿಚಾರವನ್ನು ಯಾಕೆ ಹಂಬಿಸ್ಬಾರ್ದು? 20-25 ಬೆಳೆಗಳಿದ್ದಾವೆ. ಎಷ್ಟು ಬೆಳೆಗಳಿಗೆ ಈ ನಮ್ಮ MSP ಕೊಡೋಕ್ಕಾಗ್ತಾ ಇಲ್ಲ, ಏನು ಸರ್ಕಾರ ಸಹಿತ ಆಗ್ತಾ ಇಲ್ಲ. MS ಸ್ವಾಮಿನಾಥನ್ ಅವರು ಸ್ಪಷ್ಟವಾಗಿ ಹೇಳಿದಂಥ ಏನು C2+3 ಅಂತ ಹೇಳ್ತಾರೆ ಅವರು. ಅಂದ್ರೆ ನಾವು ಏನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ನಮ್ಮ ದುಡ್ಡು ಹಾಕಿರ್ತೀವಿ, ಗೊಬ್ಬರದ ಎಷ್ಟು ಖರ್ಚು ಮಾಡಿರ್ತೀವಿ, ಆಳುಗಳಿನ ಪಗಾರ ಎಷ್ಟು ಕೊಟ್ಟಿರ್ತೀವಿ, ಇದೆಲ್ಲ ತೆಗೆದ ಮೇಲೆ ನಾವು ಅದ್ರ ಮೇಲೆ 50% ಲಾಭ ತೊಗೋಬೇಕು ಅಂತ ಅವ್ರು ಹೇಳ್ತಾರೆ. ಅದು ಎಲ್ಲಿ ತನಕ ಆಗಿದ್ರಿ ಅದು? ಅವರು 2 ಪಾಲಿಸಿಗಳು ಯಶಸ್ವಿ ಆದವು. ಒಂದು ಹಸಿರು ಕ್ರಾಂತಿ ಆಯಿತು, ಅದರಿಂದ ಸಾಕಷ್ಟು ಬೆಳವಣಿಗೆ ಆಯಿತು. ಹೌದು, ಅದರಿಂದ ಇದು ರಾಸಾಯನಿಕ ಗೊಬ್ಬರಗಳು ಬಂದು ಅವ್ರಿಗೆ ಮಾರ್ಕೆಟ್ ಆಯಿತು. ಆಧುನಿಕತೆ ಹೆಸರಿನಲ್ಲಿ ಟ್ರ್ಯಾಕ್ಟರು ಇನ್ನುಳಿದವು ಎಲ್ಲ ಮಾರ್ಕೆಟ್ ಆಯಿತು. ಆದರೆ ಸ್ವತಃ ರೈತಗ ಆಗಿಲ್ಲ. ಇವತ್ತು ರೈತನ ಆದಾಯ ಇವತ್ತು ಪಾರ್ಲಿಮೆಂಟ್ದಲ್ಲಿ ನಮ್ಮ ಕೃಷಿ ಮಿನಿಸ್ಟರ್ ಹೇಳ್ತಾರೆ ದಿನಕ್ಕೆ 27 ರೂಪಾಯಿ ಬೀಳುತ್ತದಂತೆ. ಇದು ಆಲ್ ಓವರ್ ಕೆಲವೊಂದಷ್ಟೇ ಈಗ ಒಳ್ಳೆ ಶ್ರೀಮಂತರಿದ್ದಂಥವ್ರು, ಒಳ್ಳೆ ಭೂಮಿ ಇದ್ದಂಥವ್ರು, ಗೊಬ್ಬರ ಮಾಡುವಂಥವ್ರು ಅಷ್ಟೆಲ್ಲ ಬೆಳೆಸಿದ್ದ ಲೆಕ್ಕ ತೆಗೆದ್ರೆ ಅವರು ಒಂದು ಟನ್ನಿಗೆ ಕಬ್ಬಿಗೆ 4,500 ಮೇಲೆ ದುಡ್ಡು ಖರ್ಚಾಗಿರೋದಂತೆ. ಅವ್ರು ಲೆಕ್ಕ ಇಟ್ಟಿರೋದಿಲ್ಲ, ಏನೋ ಗೊತ್ತಿಲ್ಲ ನನಗೆ. ಭೂಮಿ ಲೆಕ್ಕ ತೆಗಿಬೇಕ್ರಿ, ಮಣ್ಣು ಸವಕಳಿ ಆಗ್ತದೆ ಅದು ತೆಗಿಬೇಕು, ಗೊಬ್ಬರ ಹಾಕಿ ತೆಗಿಬೇಕು, ಗೊಬ್ಬರ ಆದಮೇಲೆ 3 ಸಲ ಕಸ ತೆಗೆದು ಹಾಕಬೇಕು, ಮತ್ತು ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಎಷ್ಟು ಹಾಕ್ಬೇಕು ಅದು ಗೊತ್ತಾ ಮಾಡ್ಕೋಬೇಕಾಗಿದೆ. ಅದೇನು ಬರ್ತದಪ್ಪ ಅಂತೇಳಿ ಅವುಗಳನ್ನು ಸಾಕಿ ಅವು ಸಗಣಿ ತೆಗಿಬೋದು, ಎಷ್ಟು ಖರ್ಚು ಮಾಡಿರ್ತೀವಿ ಆಕಳುಗಳಿಂದ ದನದಿಂದ ಅದನ್ನೆಲ್ಲ ಲೆಕ್ಕ ತೆಗಿಬೇಕಾಗ್ತದೆ. ಮುಂದೆ ರಾಸಾಯನಿಕ ಗೊಬ್ಬರ ತಂದು ಹಾಕಿದ್ರೆ ಲೆಕ್ಕ ತೆಗಿಬೇಕಾಗ್ತದೆ. ಆಮೇಲೆ ಅದೊಂದು ಬೆಳೆದ ಮೇಲೆ ಓದಿ ಅಲ್ಲಿ ಹಚ್ಚು ತನಕ ಮತ್ತು ಅಲ್ಲೊಂದು 2 ಟನ್ ಬಿಟ್ಟಿದ್ದಾರೆ. ಕಬ್ಬಿಂದಿದು ಮೇನ್ ಕೃಷಿದು, ಇದು ವಾಣಿಜ್ಯ ಕೃಷಿದು. ಇನ್ನು ಉಳಿದ ಬೆಳೆಗಳಿಗೆ